ನಮಸ್ತೆ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಎಲ್ಲಿ ಹೋಗಿದ್ದೀನಿ ಅಂತ ಸಾಧಾರಣ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಗೊಂಬೆಗಳು ಎಷ್ಟು ಚೆನ್ನಾಗಿದೆ, ಪಾಟು ಗೊಂಬೆಗಳು, ಹಾಗೆ ಇಲ್ಲಿ ಎಲ್ಲ ಥರದ ಒಂದು ಮೂರ್ತಿಗಳನ್ನ ಇಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಹೌದು, ನಾನಿವತ್ತು ಹೊರಟಿದ್ದೀನಿ ಸಿದ್ದಾಪುರದ ಹತ್ತಿರ ಇರುವಂಥ ಕೊಂಡ್ಲಿ. ಸಿದ್ದಾಪುರಕ್ಕೆ ತಾಕೊಂಡೇ ಇದೆ. ಮೊದಲೇ ಕೊಂಡ್ಲಿ ಸಿದ್ದಾಪುರ ಸ್ವಲ್ಪ ದೂರ ದೂರ ಅನಿಸ್ತಿತ್ತು. ಇವಾಗ ಎಲ್ಲ ಸೇರಿಕೊಂಡೇ ಇದೆ ಕೊಂಡ್ಲಿ ಸಿದ್ದಾಪುರ. ಕೊಂಡ್ಲಿ ಜಾತ್ರೆ, ಕೊಂಡ್ಲಿ ಮಾರಿಕಾಂಬಾ ಜಾತ್ರೆಗೆ ಹೋಗ್ತೀನಿ ನಾನು. ಅದ್ರ ಜೊತೆಗೆ ಹೋಗ್ತಾ ದಾರಿಯಲ್ಲಿ ನಮ್ಮ ಕಾರ್ನ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ವಲ್ಲ, ಅಲ್ಲೆಲ್ಲ ಅಂಗಡಿನೆಲ್ಲ ಕ್ಯಾಚ್ ಮಾಡಿಕೊಂಡೆ. ಹಾಗೆ ಎಂಟ್ರೆನ್ಸ್ ನೋಡಿ, ಇದು ಮಹಾದ್ವಾರ ಹೇಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 3 ಎಂಟ್ರೆನ್ಸ್ ಮಾಡಿದ್ದಾರೆ. ಮೇನ್ ರೋಡಲ್ಲಿ ಒಂದು ಮಾಡಿದ್ದಾರೆ, ಮತ್ತು ಈ ಕಡೆಯಿಂದ ಬರ್ತಾ ಇನ್ನೊಂದು ದೇವಸ್ಥಾನದ ಎದುರುಗಡೆ ಒಂದು ಮಾಡಿದ್ದಾರೆ. ಹಾಗೆ ಹೋಗ್ತಾ ಹೋಗ್ತಾ ನಾನು ಈ ಅಂಗಡಿಗಳನ್ನೆಲ್ಲ ಕ್ಯಾಚ್ ಮಾಡಿಕೊಂಡೆ. ಯಾಕೆ ಅಂದರೆ ಬರಬೇಕಾದ್ರೆ ನಾನು ವಾಪಸ್ ಬರಬೇಕಾದ್ರೆ ಆ ಕಡೆ ಎಲ್ಲರೂ ಬಂದುಬಿಟ್ರೆ ಈ ಅಂಗಡಿಗಳೆಲ್ಲ ಮಿಸ್ ಆಗುತ್ತಲ್ಲ ಅಂದ್ಕೊಂಡು. ಯಾಕೆ ಅಂದರೆ ನಾನು ಫಸ್ಟು ತುಂಬ ವರ್ಷದಿಂದ ನಾನು ಬರಲಿಕ್ಕಾಗಲಿಲ್ಲ ಈ ದೇವಸ್ಥಾನಕ್ಕೆ. ಯಾಕೆ ಅಂದರೆ ನಾವು ಭಾಳ ದೂರ ಇರೋದ್ರಿಂದ ಜಾತ್ರೆ ಟೈಮಲ್ಲಿ ಆಗ್ತಿರ್ಲಿಲ್ಲ ಅದು. ಮತ್ತು ಇಲ್ಲಿ ವರ್ಷಕ್ಕೊಂದ್ಸಲ ಏನೂ ಆಗೋದಿಲ್ಲ, 5 ವರ್ಷಕ್ಕೊಂದ್ಸಲ ಇಲ್ಲಿ ಆಗುವಂಥ ಕೊಂಡ್ಲಿ ಜಾತ್ರೆಯಲ್ಲಿ. ಈಗ ನಮ್ಮ ಸಿದ್ದಾಪುರ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗತಕ್ಕಂಥ ಜಾತ್ರೆಯಲ್ಲಿ ಇದು ತುಂಬ ಒಂದು ಫೇಮಸ್ ಜಾತ್ರೆ, ಕೊಂಡ್ಲಿ ಮಾರಿಕಾಂಬಾ ಜಾತ್ರೆ. ಇಲ್ಲಿ ಹೇಗೆ ಅಂದರೆ ತುಂಬ ಏನು ಗಿಜಿ ಜನ ಇರೋದಿಲ್ಲ. ಯಾಕೆ ನಾನು ಹೋದಾಗ ಇರಲಿಲ್ಲ, ಮತ್ತು ಸಾಯಂಕಾಲ ಟೈಮು ತುಂಬ ಜನ ಆಗ್ಬೋದು, ಗೊತ್ತಿಲ್ಲ ನನಗೆ. ತುಂಬ ಗಿಜಿ ಏನೂ ಇರಲಿಲ್ಲ. ತುಂಬ ಸಮಾಧಾನವಾಗಿ ವಿಡಿಯೋ ಮಾಡ್ಕೊಳ್ಳೋ ಅಷ್ಟು ನನಗೆ ಅವಕಾಶ ಸಿಕ್ತು. ನನಗದು ಖುಷಿ ಆಯಿತು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಹಾದ್ವಾರ, ಆಮೇಲೆ ಮುಂದ್ಗಡೆ ಮಂಟಪ ಕೂಡ ಸ್ಟೇಜು ಕೂಡ. ನಾನು 5 ವರ್ಷಕ್ಕೊಂದ್ಸಲ ಆಗುವ ಜಾತ್ರೆಗೆ ಇದು ನಾನು ಚಿಕ್ಕವಳಿರ್ತಾ ತುಂಬ ಸಲ ಬರ್ತಿದ್ವಿ. ಪ್ರತಿ ಸಲ ನಮ್ಮ ಅಪ್ಪ ಅಮ್ಮ ಕರ್ಕೊಂಬರ್ತಿದ್ರು. ಅಜ್ಜ ಅಜ್ಜಿ ಅಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪನ ಮನೆ ಅಲ್ಲೇ ಕೊಂಡ್ಲಿಲಿರೋದ್ರಿಂದ ಎಲ್ಲರೂ ಕರ್ಕೊಂಬರ್ತಿದ್ರು. ನಮ್ಮ ಮನೆಯೂ ತುಂಬ ದೂರ ಅಲ್ಲಲ್ಲ, ಹಾಗಾಗಿ ತವ್ರ ಮನೆ ಹತ್ತಿರ ಇರೋದ್ರಿಂದ ನಾನು ಮದುವೆ ಆದಮೇಲೆ ಸ್ವಲ್ಪ ಕಡಿಮೆ ಬಂದಿದ್ದು. ಅದ್ರ ಜೊತೆಗೆ ಇವಾಗ ಹತ್ತಿರ ಬಂದಿದ್ದೀವಿ ಸ್ವಲ್ಪ, ಹಾಗಾಗಿ ಬಂದ್ವಿ. ಆವಾಗೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಟೈಮಲ್ಲೆಲ್ಲ ಜಾತ್ರೆ ಆಗೋದ್ರಿಂದ ಬರ್ತಿರ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ. ಹಾಗೆ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಎಷ್ಟು ಚೆನ್ನಾಗಿ, ಮತ್ತು ನೋಡಿ ಆನೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಷ್ಟೊಂದು ತುಂಬ ಖುಷಿ ಆಯಿತು. ಮತ್ತು ಏನಂದರೆ ಪ್ರಶಾಂತವಾಗಿತ್ತು, ಜನಗಳಿಲ್ಲದೆ. ಜಾತ್ರೆ ಅಂದರೆ ಜನದ ಜೊತೆಗೆ ಸೇರ್ಕೊಂಡಿರತಕ್ಕಂಥಕ್ಕೆ ಜಾತ್ರೆ ಅನ್ನೋದು. ಬಟ್ ಜಾತ್ರೆ ಥರ ಇರಲಿಲ್ಲ. ನಾನಿಲ್ಲಿ ಯಾವುದೋ ದೊಡ್ಡ ದೇವಸ್ಥಾನಕ್ಕೆ, ಯಾವುದೋ ದೊಡ್ಡ ಇದಕ್ಕೆ ಹೋಗಿದ್ದೀನಿ ಅಂತ ಅನ್ನಿಸ್ತು. ಅಷ್ಟು ಶಾಂತವಾಗಿತ್ತು. ಖುಷಿ ಆಯಿತು ನನಗೆ. ಯಾಕೆ ಅಂದರೆ ಖುಷಿ ಅಂದರೆ ನನಗೆ ವೀಡಿಯೋ ಮಾಡ್ಕೋಬೋದಲ್ಲ, ಅದಕ್ಕೆ ಖುಷಿ ಆಯಿತು. ಅರ್ಧ ಅಂದರೆ ಅದೇ ಸ್ವಲ್ಪ ಮೇನು ಅಂತ. ಹಾಗೆ ಎಲ್ಲ ಕ್ಯಾಚ್ ಮಾಡಿಕೊಂಡೆ ಸ್ವಲ್ಪ. ಅದ್ರ ಜೊತೆಗೆ ಪರಿಚಯದವರು ಸಿಕ್ಕಿದ್ರು, ಫ್ರೆಂಡ್ಸ್ ಸಿಕ್ಕಿದ್ರು. ಅದ್ರ ಜೊತೆಗೆ ಮಾತಾಡ್ಕೊಂಡು ನೋಡಿ ಇವರೆಲ್ಲ ಹಾಯ್ ಹೇಳ್ತಿದ್ದಾರೆ, ನಮಸ್ತೆ ಹೇಳ್ತಿದ್ದಾರೆ. ಎಲ್ಲರೂ ನಮಸ್ತೆ ಹೇಳಿ, ಇವರಿಗೂ ಹಾಯ್ ಹೇಳಿ. ನನ್ನ ಚಾನಲ್ ನೋಡ್ತಿರತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಆ ತಾಯಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ಶ್ರೀ ಮಾರಿಕಾಂಬಾ ದೇವಸ್ಥಾನ ಇರೋದು ಇದು ಸಿದ್ದಾಪುರ ತಾಲೂಕು. ಸಿದ್ದಾಪುರದಲ್ಲೇ ಇದೆ, ಸಿದ್ದಾಪುರ ತಾಲೂಕಿಗೆ ಹೌದು, ಅದು ಸಿದ್ದಾಪುರದಲ್ಲೇ ಇದೆ ಕೊಂಡ್ಲಿ ಅಂತ. ಕೊಂಡ್ಲಿ ತುಂಬ ದೂರ ಆಗಲ್ಲ ಸಿದ್ದಾಪುರಕ್ಕೆ. ಸಿದ್ದಾಪುರದ ಪೇಟೆ ಹಿಂಭಾಗಕ್ಕೆ ಇದೆ ಅಷ್ಟೇ. ಮೊದಲೆಲ್ಲ ಗದ್ದೆಯಿಂದ ಆ ಸಂಧಿಯಲ್ಲಿ ಹೋಗ್ತಿದ್ವಿ, ಇವಾಗೆಲ್ಲ ರಸ್ತೆ ಇದೆಯಲ್ಲ, ಈ ಕಡೆ ಎಲ್ಲ ಹೋಗ್ತಾರೆ. ನನಗೆ ಇದು 3ನೇ ಸಲ ಈ ರಸ್ತೆ ಆದಮೇಲೆ ನಾನು ಇದು 3ನೇ ಸಲನೋ 2ನೇ ಸಲನೋ ಹೋಗ್ತಾ ಇದ್ದೀನಿ ಆ ಊರಿಗೆ. ತುಂಬ ಖುಷಿ ಆಯಿತು ನನಗೆ. ಅಲ್ಲಿ ರಿಲೇಷನ್ ಕೂಡ ಇದ್ದಾರೆ ನಮಗೆ. ಅಲ್ಲಿ ಯಾರ ಮನೆಗೂ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ. ಮತ್ತೆ ಒಂದು ಫಂಕ್ಷನ್ ಇತ್ತು, ಮನೆಗೆ ಬಂದು ಬೇರೆ ಕಡೆ ಹೋಗಬೇಕಿತ್ತು, ಬರ್ಡೇ ಪಾರ್ಟಿ ಇತ್ತು. ಹಾಗಾಗಿ ಹೋಗಿ ಮಡ್ಲಕ್ಕಿ ಕೊಡಬೇಕಿತ್ತು ಮೇನಾಗಿ ನಾನು. ಹಾಗೆ ನಾನು ತಗೊಂಡಿರ್ತಕ್ಕಂಥ ಮಡ್ಲಕ್ಕಿನೂ ಕೂಡ ಅಲ್ಲಿ ಇಟ್ಟುಬಿಟ್ಟು ಅರ್ಚಕರು ನಮಗೆ ಕುಂಕುಮ ಅರ್ಚನೆ ಮಾಡಿ ಕೊಟ್ಟರು. ಅದು ದೇವಸ್ಥಾನ ಮುಂದ್ಗಡೆ ಕೂರಿಸ್ಕೊಂಡು, ದೇವ್ರ ಮುಂದೆ ಕೂರಿಸ್ಕೊಂಡು, ಒಳಗಡೆ ಕೂರಿಸ್ಕೊಂಡು, ದೇವ್ರ ಎದುರುಗಡೆ ಕೂರಿಸ್ಕೊಂಡು, ನಮ್ಮ ಕುಟುಂಬದವ್ರದ್ದು ಎಲ್ಲರದ್ದು ನಕ್ಷತ್ರ ರಾಶಿ ಹೇಳಿ ನಮಗೆ ಅರ್ಚನೆ ಮಾಡಿಕೊಟ್ರಲ್ಲ. ಇನ್ನಿಷ್ಟು ಜಾತ್ರೆಗೆ ನಾನು ಎಷ್ಟು ಜಾತ್ರೆಗೆ ಹೋಗಿದ್ದೀನಲ್ಲ, ಅಲ್ಲೆಲ್ಲೂ ಸಿಗದಂಥ ಖುಷಿ ಇಲ್ಲಿ ಸಿಕ್ತು. ಯಾಕೆ ಅಂದರೆ ಎಲ್ಲ ಕಡೆನೂ ಚೆನ್ನಾಗೇ ಇದೆ, ಬಟ್ ಇಲ್ಲಿ ನನಗೆ ನೂಕು ನುಗ್ಲು ಇಲ್ಲದೆ ನಾವು ತೊಗೊಂಡೋಗಿದ್ವಿ ನೋಡಿ. ಈ ಮಡ್ಲಕ್ಕಿನೂ ಇಟ್ಬಿಟ್ಟು ಅವರು ಒಂದು ಸೆಟ್ ಕೊಟ್ಟರು, ನಾವು ದುಡ್ಡು ಕೊಟ್ಟಿದ್ದಕ್ಕೆ ಅದನ್ನು ಸೇರಿಸಿ ಇಟ್ಟು ನಮಗೆ ಅರ್ಚನೆ ಮಾಡಿ ನಮ್ಮ ಕುಟುಂಬದವರೆಲ್ಲ ಹೇಳಿಕೊಟ್ರಲ್ಲ ಶಾಂತಿಯಿಂದ. ಅದಕ್ಕೆ ದೇವಿ ಮುಂದೆ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋಷ್ಟು ವಿಶಾಲವಾಗಿತ್ತಲ್ಲ ಸಮಯ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿರೋದು. ಎಲ್ಲ ಜಾತ್ರೆನೂ ಚೆನ್ನಾಗೇ ಇದೆ, ಬಟ್ ಇಲ್ಲಿ ತುಂಬ ಶಾಂತವಾಗಿ ದೇವ್ರ ಮುಂದೆ ನೂಕು ನುಗ್ಲು ಇಲ್ಲದೆ
ಕ್ಯೂ ಹೋಗ್ದೇ ಸೀದಾ ಡೈರೆಕ್ಟಾಗಿ ಬಂದು ಕೂತ್ಕೊಂಡ್ವಿ. ನಂಗೆ ಅದು ಸಮಾಧಾನ ಕೊಡ್ತು. ನನಗೆ ಎಷ್ಟು ಸಮಾಧಾನ ಆಗೋ ತನಕ ಅಷ್ಟೋ ತನಕ ಕೂತ್ಕೊಳಕ್ಕೆ ಬಿಟ್ಟರು ಅಲ್ಲಿ. ಯಾರು ಎದ್ದೋಗಿ ಹೋಗಿ ಅಂತಲೂ ಹೇಳಲಿಲ್ಲ, ಯಾಕಂದರೆ ಜನನೂ ಇರಲಿಲ್ಲ. ಇನ್ನೊಂದು ಏನೋ ಗೊತ್ತಿಲ್ಲ, ಆ ತಾಯಿ ಮಹಿಮೆನೋ ಏನೋ ಗೊತ್ತಿಲ್ಲ, ನನಗೆ ಆ ಟೈಮಲ್ಲೇ ಹೋಗಬೇಕು ಅನ್ನಿಸ್ತೇನೋ. ನಾನು ಹೊರಟಿದ್ದು ಶನಿವಾರ 21ನೇ ತಾರೀಕು ಇಲ್ಲಿಂದ ಹೊರಟಿವಿ ಮನೆಯಿಂದ ಹೊರಟು ನಮ್ಮ ಮನೆಯಿಂದ ಅಲ್ಲಿಗೆ ಅಂದರೆ ಜಾತ್ರೆ ಇದಕ್ಕೆ ನಮ್ಗೆ 3/4 ಗಂಟೆ ಜರ್ನಿ ಆಗುತ್ತೆ. ಅಲ್ಲಿ ಹೋಗಿಬಿಟ್ಟು ನಾವು ಎಲ್ಲ ದರ್ಶನ ಮಾಡಿಕೊಂಡು, ಹಾಗೆ ಜಾತ್ರೆಯಲ್ಲಿ ತೊಗೊಳ್ಳೋ ಅಂಥದ್ದೇನೂ ಇರಲಿಲ್ಲ. ಆದರೆ ಅಂಗಡಿಗಳಿಗೆಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಬೇಜಾರಾಯಿತು ಪಾಪ, ಎಷ್ಟೋ ಜನಕ್ಕೆ ಇದು ಜಾತ್ರೆ ಮಜಾ ಅಂತ ಕೊಟ್ಟರೆ, ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂದರೆ ಅದು ಒಂದು ಜೀವನ ಆಗುತ್ತಲ್ವಾ. ಹಾಗಾಗಿ ಜೀವನಕ್ಕಾಗಿ ಹೋರಾಡೋ ಅಂಥ ಸಮಯನೂ ಇದೆ ಇದರಲ್ಲಿ, ಈ ಜಾತ್ರೆಯಲ್ಲಿ. ಇನ್ನು ಮುಂದೆ ತೋರಿಸ್ತೀನಿ ನೋಡಿ. ಯಾರು ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ, ಯಾರು ಸ್ಕಿಪ್ ಮಾಡಬೇಡಿ, ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನಾವು ಇಲ್ಲಿ ಎಲ್ಲ ವಿಡಿಯೋ ಮಾಡ್ಕೊತ ಬಂದೆ. ಖುಷಿಯಾಯಿತು ನನಗೆ, ನಿಜವಾಗ್ಲೂ ಖುಷಿಯಾಯಿತು. ಯಾಕೆ ಅಂದರೆ ನಮ್ಮ ತವರು ಊರದು ಸಿದ್ದಾಪುರ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಜಾತ್ರೆಯಲ್ಲಿ ಇದು ಒಂದು ದೊಡ್ಡ ಜಾತ್ರೆ, ಫೇಮಸ್ ಜಾತ್ರೆ. ಉತ್ತರ ಕನ್ನಡ ಜಿಲ್ಲೆ ಕಡೆ ಜಾತ್ರೆಗಳು ತುಂಬಾ ಇರುತ್ತೆ. ಅದರ ಜೊತೆ ಇದು ಒಂದು ಪ್ರಸಿದ್ಧವಾದ ಜಾತ್ರೆ. ಹಾಗೆ ನಾವು ತಗೊಂಡಿದ್ವಲ್ಲ ಆ ಮಡ್ಲಕ್ಕಿನ ತಗೊಂಡೋಗಿ ಭಟ್ರಲ್ಲಿ ಇಟ್ಟೆ ಸರಿನಾ ಅಂತ ಕೇಳ್ತಾಯಿದ್ರು. ಅವ್ರನ್ನ ಕ್ಯಾಚ್ ಮಾಡಿಕೊಂಡೆ. ಹಾಗೆ ಹೊರಗೆ ಬಂದು ಇಲ್ಲೆಲ್ಲ ಆಟದ್ದು ಇನ್ನೂ ಲೇಟ್ ಆಗುತ್ತೆ ಶುರುವಾಗೋದು, ಗೊತ್ತಲ್ವ ನಿಮಗೆ. 5:30 ಮೇಲೆ ಶುರುವಾಗುತ್ತೆ. ನಾನು ಹೋಗಿದ್ದೆ ಅಲ್ಲಿ 4:45. ನಮಗೆ ತುಂಬ ಸಮಯ ಏನೂ ನಾವಲ್ಲಿ ಇರಲಿಲ್ಲ. ಯಾಕೆ ಅಂದರೆ ತುಂಬ ಸಮಯ ಇರಲಿಕ್ಕೆ ನಮಗೆ ಮನೆಗೆ ಬರಬೇಕು ಅಂತ ಹೇಳಿದೆ ಅಲ್ಲ ನಾನು ನಿಮಗೆ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಸಬ್ಸ್ಕ್ರೈಬರಿಗೆ ಪ್ರತಿಯೊಬ್ಬರಿಗೂ ಶ್ರೀ ಮಾರಿಕಾಂಬಾ ಜಗನ್ಮಾತೆ ಎಲ್ಲರಿಗೂ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ನೀವು ಕಂಡಂಥ ಕನಸೆಲ್ಲ ನನಸಾಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡೆ. ಹಾಗೆ ಈ ಅಂಗಡಿಯವ್ರು ನೋಡಿ ನನಗೆ ಬೇಜಾರಾಯಿತು. ಯಾಕೆ ಗೊತ್ತಿಲ್ಲ, ಜನಗಳು ಸ್ವಲ್ಪ ಕಡಿಮೆ ಇದ್ದಾರೆ. ಹಾಗೆ ಸಾಯಂಕಾಲ ಆದಮೇಲೆ ನಮ್ಮ ಕಡೆ ಏನಂದರೆ, ನಮ್ಮ ಹಳ್ಳಿ ಸುತ್ತಮುತ್ತ ಹಳ್ಳಿಯವರಿಗೆ ಜಾತ್ರೆಯಲ್ಲಿ ನಡೀತಾ ಇದ್ದರೆ ಅವರಿಗೆ ಜಾತ್ರೆಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಸುತ್ತಮುತ್ತಲ ಊರಿನವರೆಲ್ಲ ಜಾತ್ರೆ ಕರಿಬೇಕು, ದೊಡ್ಡ ಖರ್ಚಿರುತ್ತೆ ಅವರಿಗೆಲ್ಲನೇ. ಯಾಕೆ ಖರ್ಚಿರುತ್ತೆ ಅಂದರೆ ನೆಂಟರುಗಳನ್ನ ಕರಿಬೇಕು, ಬಂಧು ಬಳಗನ ಕರಿಬೇಕು, ಆ ಹೆಣ್ಮಕ್ಳನ್ನ ಕರಿಬೇಕು, ಅವರಿಗೆಲ್ಲ ಉಪಚಾರ ಮಾಡಬೇಕು. ಈ ನಾನ್ ವೆಜ್ ಊಟ ಮಾಡೋರಿಗಾದರೆ ನಾನ್ ವೆಜ್ಜನ್ನು ಮಾಡಿಬಿಟ್ಟು ಅದನ್ನು ದೊಡ್ಡ ಸಂಭ್ರಮ ಒಂದು ಮಾಡ್ತಾರೆ. ಮದುವೆ ಮಾಡಿದ ಹಾಗೆ ಮನೇಲಿ ಒಂದು ಮದುವೆ ಹೇಗೆ ನಡೆಯುತ್ತೋ ಅದೇ ಥರ ಜನಗಳನ್ನೆಲ್ಲ ಕರೆದುಬಿಟ್ಟು ಅವರಿಗೆಲ್ಲ ಊಟ ಹಾಕಿ ಉಪಚಾರ ಮಾಡಿ ಉಳಿಸ್ಕೊಂಡು 2-3 ದಿನ ಇಟ್ಕೊಂಡು ಕಳಿಸ್ತಾರೆ. ಹಾಗಾಗಿ ತುಂಬ ಖರ್ಚು ಬರುತ್ತೆ. ಅಂಗಡಿಗಳಿಗೆಲ್ಲ ಬರ್ಲಿಕ್ಕೆ ಅವ್ರಿಗೆ ಟೈಮೂ ಆಗೋದಿಲ್ಲ. ಮತ್ತು ಏನು ಗೊತ್ತಾ, ಬಂದವ್ರನ್ನ ನೋಡ್ಕೋಬೇಕಲ್ವಾ. ಹಾಗಾಗಿ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅವ್ರಿಗೆ ಜಾತ್ರೆ ನೋಡಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲೇ ಬಿಡೋ ವೇಳೆಯಲ್ಲಿ ಬರ್ತಾರೆ. ಹಾಗಾಗಿ ಸಂಜೆ ಮೇಲೆ ಒಂದು 6 ಗಂಟೆ ಮೇಲೆ ಇಲ್ಲಿ ಜನ ಆಗ್ಬೋದು ಅಂದ್ಕೊತೀನಿ. ಭಾಳ ಜನ ಅಂದರೆ ಭಾಳ ಕಡಿಮೆ, ಏನೋ ಒಂದು ಅಲ್ಲಿ ಇಲ್ಲಿ ಒಂದೊಂದು ಜನ ಇದ್ದರು ಅಷ್ಟೇ. ಹಾಗಾಗಿ ನನಗೆ ನಮ್ಮೂರಿನಲ್ಲಿ ಹೇಗೆ ಅಂತ ನನಗೆ ಗೊತ್ತು ಮೊದಲಿಂದನೂ, ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ಥರ ಆಟದ್ದು ಇದೆಲ್ಲ ಬಂದಿತ್ತು. ನಾವು ಹೊರಗೆ ಬಂದು ಕಬ್ಬಿನ ಹಾಲು ಕುಡಿದ್ವಿ ಅಷ್ಟೇ, ಬೇರೆ ಏನು ತಿನ್ನಲಿಕ್ಕೆ ಭಯ ಆಗುತ್ತಲ್ವ, ಈ ಆರೋಗ್ಯದ ಕಡೆ ಗಮನ ಕೊಡಬೇಕಲ್ಲ. ಹಾಗಾಗಿ ಕಬ್ಬಿನ ಹಾಲೊಂದು ಕುಡಿದ್ವಿ. ಹಾಗೆ ಇಲ್ಲಿ ನೋಡಿ, ನಾನು ಹೋಗ್ತಾ ಕ್ಯಾಚ್ ಮಾಡಿಕೊಂಡೆ ಬಸವೇಶ್ವರ ದೇವಸ್ಥಾನ. ನಾವು ಚಿಕ್ಕವರಿರ್ತಾ ಬಂದು ಇಲ್ಲಿ ಉಳಿತಿದ್ವಿ. ಹಾಗೆ ಇದು ಶೆಟ್ಟಿ ಡಾಕ್ಟ್ರ್ ಮನೆ ಅಂತ, ಸಿದ್ದಾಪುರದಲ್ಲಿರ್ತಕ್ಕಂಥ ಶೆಟ್ಟಿ ಡಾಕ್ಟ್ರ್ ಅಂದರೆ ಅಲ್ಲಿ ಫೇಮಸ್. ಇವಾಗ ಅವರಿಲ್ಲ. ಇದು ಅವ್ರ ಮನೆ, ಅಂದರೆ ತುಂಬ ಹಳೆ ಕಾಲದ ಮನೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ಅಪ್ಪನ ಫ್ರೆಂಡ್ ಇವರು. ನಮ್ಮ ಮನೆಗೆ ಆಲೆ ಮನೆಗೆ ಬರ್ತಿದ್ರು. ಅವಾಗಿಂದ ನಾವು ಅವ್ರನ್ನ ಅಂಕಲ್ ಅಂತಲೇ ಮಾಮ ಅಂತ ಕರಿತಿದ್ವಿ, ಅಂಕಲ್ ಅಂತಿರ್ಲಿ. ಅವಾಗ ಮಾಮ ಮಾಮ ಮಾವ ಮಾವ ಅಂತ ಕರಿತಿದ್ವಿ. ಶೆಟ್ಟಿ ಡಾಕ್ಟ್ರ್ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಇವಾಗಿಲ್ಲ. ತುಂಬ ಖುಷಿ ಆಯಿತು ಅವ್ರ ಮನೆ ನೋಡಿ. ಯಾಕೆ ಅಂದರೆ ಬೇಜಾರನ್ನಾಯಿತು ಒಂದು ಕಡೆ, ಖುಷಿ ಆಯಿತು. ಹಾಗೆ ನೋಡಿ, ಒಬ್ಬರಿಗೆ ನಮಗೆಲ್ಲರಿಗೂ ಒಂದು ಆಟ ಆಡೋದು ಅಥವಾ ನೋಡೋದು ಒಂದು ಖುಷಿ ಆದರೆ, ನಮಗೊಂದು ಮಜಾ ಕೊಟ್ಟರೆ ಅವರಿಗೆ ಒಂದು ಜೀವನ ಅಲ್ವಾ. ಇಲ್ಲಿ ಇದನ್ನೆಲ್ಲ ನಾನು ಪ್ರೋತ್ಸಾಹ ಮಾಡೋದೇ ಇಲ್ಲ. ಯಾಕೆಂದರೆ ಯಾವ ತಾಯಿ ಹೆತ್ತು ಮಕ್ಕಳು ಏನೋ ಇದನ್ನೆಲ್ಲ ಆಡಿಸ್ತಾರಲ್ಲ, ಎಲ್ಲರೂ ಕೈ ಜಾರು ಅಥವಾ ಕಾಲು ಜಾರು ಅಥವಾ ಏನೋ ಒಂದು ಸ್ಕಿಡ್ಡಾಗೋ ಬಿದ್ದರೆ ಏನೂ ಉಳಿಯಲ್ಲ ಅಲ್ವಾ. ನನಗದು ತುಂಬ ಭಯ. ನಾನು ಯಾವಾಗಲೂ ಈ ಆಟ ನೋಡ್ಲಿಕ್ಕೆ ಹೋಗೋದಿಲ್ಲ. ಇದನ್ನು ನನ್ನ ಫ್ರೆಂಡು ಮಾಡಿ ಕಳಿಸಿದ್ರು, ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಹಾಗೆ ದೇವಸ್ಥಾನದ ಒಳಗಡೆ ಮತ್ತೆ ಹೋಗಬೇಕು ನಾನು ಇವಾಗ. ಯಾಕೆ ಅಂದರೆ ಅಲ್ಲಿ ದೇವಸ್ಥಾನನ ಮುಂದೆ ಇಂಪ್ರೂವ್ ಮಾಡ್ತಾರಂತೆ, ಕಟ್ಟಡ ಕಟ್ತಾರಂತೆ. ಇದು ನೋಡಿ ದೇವಸ್ಥಾನದ ಕೋಣ ನೋಡಿಕೊಂಡು ಆ ಕಡೆ ಹೀಗೆ
ರಥ ತೇರು ಅಂತ ಹೇಳ್ತೀವಲ್ಲ, ರಥ ತೇರು ಅಂತ ಅದನ್ನು ನೋಡ್ಕೊಂಡು ಮತ್ತೆ ಒಂದು ರೌಂಡ್ ಎಷ್ಟು ಅಂಗಡಿಗಳು ಬಂದಿದೆ ಅಂದರೆ ಒಂದು ಸ್ವಲ್ಪ ಅಂಗಡಿಗಳಲ್ಲ, ಅಂಗಡಿ ಸಿಕ್ಕಾಪಟ್ಟೆ ಇದೆ, ಜನ ಮಾತ್ರ ಇಲ್ಲ. ಜನ ಸಾಯಂಕಾಲ ಬರ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದರೆ ಭಾಳ ಅಂಗಡಿಗಳು ಬಂದಿದೆ, ಅಂಗಡಿಗಳಿಗೇನು ಬರ ಇಲ್ಲ, ತುಂಬಾ ಅಂಗಡಿಗಳು ಬಂದಿದೆ. ಎಲ್ಲ ಪಾಪ ಹಾಗೆ ಕೂತಿದ್ದಾರೆ, ಬೇಜಾರಾಯಿತು ನನಗೆ ಅವ್ರನ್ನೆಲ್ಲ ನೋಡಿ. ಎಲ್ಲ ಸುಮ್ಮನೆ ಕೂತಿದ್ರು ಅಂಗಡಿಗಳಲ್ಲಿ. ಒಂದು ಅಂಗಡಿಯಲ್ಲಿ ಎಲ್ಲೋ ಒಂದೋ ಎರಡೋ ಜನ ಒಂದೊಂದು ಅಂಗಡಿಯಲ್ಲಿ ಇಲ್ಲವೇ ಇಲ್ಲ, ಸುಮ್ಮನೆ ಕೂತಿದ್ರು. ಅವ್ರು ತಂದಿರ್ತಕ್ಕಂಥ ಒಂದು ಮೆಟೀರಿಯಲ್ಸ್ ಇರ್ಬೋದು, ಐಟಮ್ಸ್, ಪಾತ್ರೆ ಪಗಡೆ ಬಟ್ಟೆ ಎಲ್ಲ ಹಾಗೆ ಇತ್ತು. ತಿನ್ನೋ ಅಂಗಡಿಯಲ್ಲಿ ಇರುತ್ತಲ್ಲ ಫುಡ್ ಅಂಗಡಿಯವ್ರಿಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ, ಅವರೆಲ್ಲ ಅಲ್ಲೆಲ್ಲ ಸ್ವಲ್ಪ ಕೂತ್ಕೊಂಡು ತಿಂತಾಯಿದ್ರು ಮಕ್ಕಳೆಲ್ಲ ನೋಡಿ. ಹಾಗೆ ನಾನು ಏನಕ್ಕೆ ಒಳಗಡೆ ಬಂದೆ ಅಂದರೆ ಲಾಟ್ರಿ ಟಿಕೆಟ್ ಏನಕ್ಕೆ ತೊಗೊಳ್ತಿದ್ದಾರೆ ಅಂದರೆ ದೇವಸ್ಥಾನ ಇಂಪ್ರೂವ್ ಮಾಡಬೇಕು ಅಂತ ಆ ಥರ ಒಂದು ಇಟ್ಟಿದ್ದಾರಂತೆ. ಲಾಟ್ರಿಯನ್ನು ಒಂದಿಷ್ಟು ಇದನ್ನ ಇಟ್ಬಿಟ್ಟು ಕಾರು ಬೈಕು ಆ ಥರ ಎಲ್ಲ ಇಟ್ಬಿಟ್ಟು ಹಾಗೆ ಒಂದು ತೊಗೊಳ್ಳಿ ಅಂತ ಅಂದರು. ಹಾಗೆ ನಾವು ಒಂದು ಲಾಟ್ರಿ ಟಿಕೆಟ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ನೋಡಿ ಏನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ದೇವಸ್ಥಾನದಲ್ಲಿ ನಮಗೇನು ಕೊಟ್ಟರು ಅಂತ. ಇದು ಪ್ರಸಾದ, ಇದರಲ್ಲಿ ಬ್ಯಾಗ್ ಇದೆಯಲ್ಲ, ಈ ಬ್ಯಾಗ್ ಒಳಗಡೆ ಏನಿದೆ ನೋಡಿ. ನಮಗೆ ಅಲ್ಲಿ ಸೀರೆ ಕೊಟ್ರಲ್ಲ, ದೇವರಿಗೆ ಒಪ್ಪಿಸಿಬಿಟ್ಟು ಈಗ ನಾನು ಮನೆಯಿಂದ ತೊಗೊಂಡೋಗಿದ್ದು ಸೀರೆ ಅವರು ಇಟ್ಕೊಂಡ್ರು. ಅವರು ನಮಗೆ ಸೀರೆ ಮತ್ತು ಶಲ್ಯ ಕೊಟ್ಟು ಖುಷಿ ಆಯ್ತು ನನಗೆ. ಆದರೆ ನಾನಂದೆ, ನಮಗೇನಾ ಕೇಳಿದೆ. ಹೌದಮ್ಮ ನಿಮಗೇನೆ ಅಂತ ಅಂದರು. ಈಗ ನಾವು ಕೊಟ್ಟಿದ್ದು ನಾವು ವಾಪಸ್ ನಮಗೆ ಕೊಟ್ರಲ್ಲ ಅಂತ ಒಂದು ಸಲ ಅನ್ನಿಸ್ತು. ಇನ್ನೊಂದು ಸಲ ಪ್ರಸಾದ ಬಿಡು ತಾಯಿದು ಹೋಗಿದ್ದಕ್ಕೆ ಅಂತ ತೊಗೊಬಂದೆ. ಖುಷಿ ಆಯಿತು ಬಂದುಬಿಟ್ಟು. ಯಾರೆಲ್ಲ ಕೊಂಡ್ಲಿ ಜಾತ್ರೆಗೆ ಹೋಗಿಲ್ಲ ಹೋಗ್ರಿ, ನಾಳೆ ಅಂದರೆ 24ನೇ ತಾರೀಕು ತನಕ ಇರುತ್ತೆ, ಮಿಸ್ ಮಾಡದೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ, ನೋಡಿ ಖುಷಿ ಪಟ್ಕೊಂಡ್ಬನ್ನಿ. ಹಾಗೆ ನೋಡಿ ಅರಿಶಿನ ಕುಂಕುಮ ಹೂವು ಮತ್ತು ಬಳೆ ಮಡ್ಲಕ್ಕಿ ಇದೆಲ್ಲ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್ ಬಾಯ್.